ಸಂಚರಿಸುತ್ತಿರುವಾಗ ದೂರದಿಂದ ಗಮನಿಸಿ ನೇರವಾಗಿ ನಾನು ಇಲ್ಲಿಗೆ ಬಂದೆ. ಪರಿಚಯದವರನ್ನು ಪರಿಚಯ ಮಾಡಿಕೊಳ್ಳುವುದೇನು ಅಪರಾಧ ಅಲ್ಲ ಎಂಬುದಾಗಿ ತಿಳಿದುಕೊಂಡು ನಿನ್ನ ಹತ್ತಿರ ಬಂದು ನಿನ್ನಲ್ಲಿ ಕೇಳುವುದು ನಾನು ಇಷ್ಟೇ. ನೀನು ಯಾರು, ಇಲ್ಲಿಗೆ ಬರುವಂತ ಉದ್ದೇಶ ಆದ್ರೂ ಏನು, ಮುಂದೆ ಎಲ್ಲಿಗೆ ಹೋಗೋಳು ಎಂಬುದಾಗಿ ಹೇಳುವಯ್ಯ. ಮನಸ್ಸಿಗರಂತ ಬೇಸರವನ್ನು ಕಲಿಸುವಾಗಿ ನನ್ನ ಅಪ್ಪನಿಂದ ಅನುಮತಿಯನ್ನು ಪಡೆದು ಉಪವನದ ಎಡೆಗೆ ಗೆಳೆತರನ್ನೆಲ್ಲ ಕೂಡಿಕೊಂಡು ಬಂದವಳು. ಮನಸಂತೋಷವಾಯಿತು. ಮರಳಿ ನನ್ನ ಲೋಕವನ್ನು ಸೇರುವ ಗಳಿಗೆಯಲ್ಲಿ ನನ್ನ ಪರಿಚಯವನ್ನು ಕೇಳಿದವರು ನೀವು. ಕೇಳಿದ ಕಾರಣಕ್ಕೆ ಹೇಳಿದ್ದೇನೆ. ನೀವ್ಯಾರು ಗೊತ್ತಾಗಲಿಲ್ಲ? ಮೂರು ಲೋಕದಲ್ಲಿ ಒಂದಾದ ದೇವಲೋಕ, ಅಲ್ಲಿ ಅಧೀಶ ದೇವೇಂದ್ರ, ಅವನ ಮುದ್ದಿನ ಮಗ ಜಯಂತ ಎಂಬುದಾಗಿ. ಓ ಜಯಂತ, ನಿಮ್ಮ ಅಪ್ಪನ ಹೆಸರು ನನ್ನ ಅಪ್ಪ ನಮ್ಮ ಲೋಕದಲ್ಲಿ ಸಭೆ ಕೊಟ್ಟಾಗ ಹೇಳಿಕೊಳ್ಳುವುದುಂಟು. ಹಾಗಿದ್ರೆ ಅವರ ಮಗನಾದಂತ ಜಯಂತನನ್ನು ನಾನು ನೋಡಿದ್ದೇನೆ. ಇದೇ ಪ್ರಥಮ. ನಿಮ್ಮನ್ನು ನೋಡಿ ಸಂತೋಷವಾಯಿತು. ಆಗಲಿ, ನಿನ್ನ ನೋಡಿ ನನಗೆ ಸಂತೋಷವಾಯಿತು. ನನ್ನ ನಿರ್ಧಾರ ಹೀಗೆ, ಏನು? ಮದುವೆಯಾದ್ರೆ ನಿನ್ನನ್ನು ಮದುವೆಯಾಗಬೇಕು ಎಂಬುದಾಗಿ. ಅದರ ಬಗ್ಗೆ ಅಭಿಪ್ರಾಯ ತಿಳಿಸ್ತೀಯ? ಮದುವೆ ವಿಭಾಗದಲ್ಲಿ ನಾನು ಒಪ್ಪಿಗೆ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ. ಆವಾಗಲೇ ನಾನು ಹೇಳಿದ್ದೇನೆ, ನಾನು ತಂದೆಯ ಸ್ವಾಧೀನದಲ್ಲಿ ಇರೋಳಂತ, ಅಂದ್ರೆ ಅಪ್ಪನ ವಶದಲ್ಲಿ. ಅಪ್ಪ ಹೇಳಿದಾಗೆ ನಾನು ಕೇಳುದು. ನೇರವಾಗಿ ನಮ್ಮ ಗಂಧದ ಲೋಕಕ್ಕೆ ಬನ್ನಿ, ನನ್ನ ಅಪ್ಪನಲ್ಲಿ ಈ ಮದುವೆ ವಿಷಯ ಮಾತಾಡಿ ಅವರು ಒಪ್ಪಿದ್ರೆ ನಾನು ಮದುವೆ ಆಗ್ತೇನೆ. ನಿನ್ನ ಅಪ್ಪನಲ್ಲಿ ಕೇಳಿ ಮತ್ತೆ ಯೋಚಿಸುತ್ತೇನೆ. ಗೋಪಾಲ ಕೃಷ್ಣ